ಮನಸ್ಸನ್ನು ನಿಗ್ರಹ ಮಾಡಬೇಕಾಗಿದ್ದರೆ ಸಾತ್ವಿಕ ಮನೋಭಿಮಾನಿ ಮಹಾರುದ್ರದೇವರು ಅವರ ಅನುಗ್ರಹ ಬೇಕು. ಅವನ ವಶದಲ್ಲಿ ಎಲ್ಲ ದೇವತೆಗಳು ಇರ್ತಾರೆ. ಇಂದ್ರಾದಿ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು ರುದ್ರದೇವರ ಅಧೀನ. ಆ ಮಹಾರುದ್ರದೇವರು ದುರ್ಜನರಿಗೆ ಅತ್ಯಂತ ಭಯಂಕರ, ಎಲ್ಲ ಬಲಿಷ್ಠರಿಗಿಂತ ಬಲಿಷ್ಠ, ದೇವತೆಗಳಿಗೆ ದೇವತೆ. ಮಹಾರುದ್ರದೇವರ ಅನುಗ್ರಹದಿಂದಲೇ ನಮಗೆ ಮನೋಭಿಮಾನ ಹೋಗಬೇಕು, ಭಗವಂತನ ಕಡೆಗೆ ಮನಸ್ಸು ಹರಿಯಬೇಕು. ಆಗಲೇ ನಮ್ಮ ಸಾಧನೆ ಸಾಧ್ಯ. ಯಾರು ರುದ್ರದೇವರ ಅನುಗ್ರಹಕ್ಕೆ ಪಾತ್ರ ಆಗಲ್ಲ ಅವರನ್ನು ಕೆಟ್ಟ ಮನಸ್ಸಿನ ಅಭಿಮಾನಿಯಾದ ಕಾಲನೇಮಿ, ದುಷ್ಟನಾದವನು, ಮನಸ್ಸನ್ನು ದುರ್ವಿಷಯಗಳ ಕಡೆಗೆ ಕಳುಹಿಸುವವನು, ಜ್ಞಾನ ಸಾಧಕರಿಗೆ ಶತ್ರು. ಆದ್ದರಿಂದ ನಾವು ಭಗವಂತನ ಚಿಂತನೆಯನ್ನು ಮಾಡ್ತಾ ಇದ್ದರೆ ಆಗ ಕಾಲನೇಮಿ ಎಂಬ ದುಷ್ಟ ಮನಸ್ಸಿನ ಅಭಿಮಾನಿ ನಮ್ಮ ತಂಟೆಗೆ ಬರೋದಿಲ್ಲ. ಸಾತ್ವಿಕ ಮನಸ್ಸಿನ ಅಭಿಮಾನಿಯಾದ ಮಹಾರುದ್ರದೇವರ ಅನುಗ್ರಹ ಮಾಡ್ತಾರೆ. ನಮ್ಮ ಮನಸ್ಸು ಮೋಕ್ಷ ಸಾಧನ ಕಡೆಗೆ ತೊಡಗತ್ತೆ.